ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದಿನ ಭಾಗದಲ್ಲಿ ಶುಂಠಿಯ ಬಗ್ಗೆ ತಿಳಿದುಕೊಳ್ಳೋಣ. ಬೇರು ಈ ಗಿಡದ ಉಪಯುಕ್ತ ಭಾಗ. ಹಸಿ ಶುಂಠಿಗೆ ಅರ್ಧಕವೆಂದು, ಒಣ ಶುಂಠಿಗೆ ಶುಂಠಿ ಎಂದು ಕರೆಯುವರು. ಇದು ಕಟು ರಸ ಹೊಂದಿದ್ದು ಉಷ್ಣವೀರ್ಯವುಳ್ಳದ್ದಾಗಿದೆ. ಶುಂಠಿಯನ್ನು ಬಹಳ ಒಳ್ಳೆಯ ಮೂಲಿಕೆ ಎಂದು ಕರೆಯುತ್ತಾರೆ. ಇದರಲ್ಲಿ ವಿಟಮಿನ್ ಎ, ಸಿ, ಇ, ಬಿ ಅಲ್ಲದೆ ಮೆಗ್ನೀಷಿಯಂ, ಫಾಸ್ಫರಸ್, ಸಿಲಿಕಾನ್, ಸೋಡಿಯಂ, ಕಬ್ಬಿಣ, ಸತು, ಕ್ಯಾಲ್ಶಿಯಂ, ಬೀಟಾ ಕ್ಯಾರೋಟಿನ್ ಖನಿಜಗಳಿಂದ ಸಮೃದ್ಧವಾಗಿದೆ. ಶುಂಠಿಯ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಸಿ ಶುಂಠಿ ಸೇವನೆಯಿಂದ ಜಠರದಲ್ಲಿರುವ ರೋಗಾಣುಗಳು ನಾಶವಾಗುತ್ತದೆ. ತರಕಾರಿಗಳಲ್ಲಿ ಶುಂಠಿಯನ್ನು ಉಪಯೋಗಿಸಿ ಅಡುಗೆ ಮಾಡಿದರೆ ಗ್ಯಾಸ್ ಟ್ರಬಲ್ ಉಂಟಾಗುವುದಿಲ್ಲ. ಹಸಿ ಶುಂಠಿ, ಲವಂಗ, ಉಪ್ಪನ್ನು ಬಾಯಲ್ಲಿ ಹಾಕಿಕೊಂಡು ಬರುವ ನೀರನ್ನು ಕುಡಿದರೆ ಗಂಟಲು ಕೆರೆತ ದೂರವಾಗುತ್ತದೆ. ಹಸಿ ಶುಂಠಿ ತಿನ್ನುವುದರಿಂದ ಬಾಯಿಯ ದುರ್ಗಂಧ ತೊಲಗುತ್ತದೆ. ಹಸಿ ಶುಂಠಿಯನ್ನು ಗಂಧದಲ್ಲಿ ತೆಗೆದು ಹಣೆಗೆ ಹಚ್ಚಿದರೆ ತಲೆನೋವು ಕಡಿಮೆಯಾಗುವುದು. ಶುಂಠಿಯ ಕಷಾಯಕ್ಕೆ ಜೇನುತುಪ್ಪ ಬೆರೆಸಿ ಕೊಟ್ಟರೆ ಜ್ವರ ನಿಲ್ಲುವುದು. ಶುಂಠಿಯನ್ನು ಹಾಲಿನಲ್ಲಿ ಕುದಿಸಿ ಕಲ್ಲು ಸಕ್ಕರೆ ಸೇರಿಸಿ ಕುಡಿದರೆ ಅಶಕ್ತತೆ ತೊಲಗುತ್ತದೆ. ದಮ್ಮು, ಕೆಮ್ಮುಗಳಿರುವಾಗಲೂ ಶುಂಠಿಯ ಪುಡಿಯನ್ನು ಜೇನುತುಪ್ಪದೊಡನೆ ಸೇವಿಸುವುದು ಒಳ್ಳೆಯದು. ಶುಂಠಿಯ ರಸಕ್ಕೆ ಜೇನುತುಪ್ಪ ಸೇರಿಸಿ ಅರ್ಧ ಗಂಟೆಗೊಮ್ಮೆ ಕುಡಿದರೆ ವಾಂತಿ ನಿಲ್ಲುವುದು. ನೆಗಡಿ ಆದಾಗ ಹಸಿ ಶುಂಠಿಯ ರಸಕ್ಕೆ ಬೆಲ್ಲ ಸೇರಿಸಿ ಸೇವಿಸಬೇಕು. ಮಲಬದ್ಧತೆ ಇರುವಾಗ ರಾತ್ರಿ ಹೊತ್ತು ಮಲಗುವ ಮೊದಲು 2 ಚಮಚ ಶುಂಠಿ ರಸಕ್ಕೆ ಜೇನು ಸೇರಿಸಿ ಸೇವಿಸಬೇಕು. ಶುಂಠಿ ಮತ್ತು ಕೊತ್ತಂಬರಿ ಬೀಜವನ್ನು ಪುಡಿ ಮಾಡಿ ನೀರಿನಲ್ಲಿ ಕುದಿಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಹಸಿವೆ ಚೆನ್ನಾಗಿ ಆಗುತ್ತದೆ. ಹಸಿ ಶುಂಠಿ ಮೂತ್ರವನ್ನು ಹೆಚ್ಚಿಸುವುದು. ಅಜೀರ್ಣದಿಂದ ಉಂಟಾಗುವ ಹೊಟ್ಟೆಯ ಅಸ್ವಸ್ಥತೆ ಮತ್ತು ನೋವಿನಿಂದ ಉಪಶಮನವಾಗುವುದು. ಅಧಿಕ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುವುದು. ರಕ್ತ ಪರಿಚಲನೆ ಸುಧಾರಿಸುವುದು. ದೇಹದಿಂದ ಕಲ್ಮಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಶುಂಠಿ ಶೀತ, ಕೆಮ್ಮು, ಜ್ವರವನ್ನು ಕಡಿಮೆ ಮಾಡುತ್ತದೆ. ಮೈಗ್ರೇನ್ ನೋವಿಗೆ ಹಸಿ ಶುಂಠಿ ಸೇವನೆ ತುಂಬ ಪ್ರಯೋಜನಕಾರಿ. ಮೈಗ್ರೇನ್ ಇರುವವರು ಪ್ರತಿದಿನ ಹಸಿ ಶುಂಠಿಯನ್ನು ಸೇವಿಸಬೇಕು. ತಾಜಾ ಶುಂಠಿಯ ರಸ ಅಸ್ತಮವನ್ನು ಗುಣಪಡಿಸಲು ಸಹಾಯ ಮಾಡುವುದು. ಸೊಂಟದ ಭಾಗದ ಕೊಬ್ಬು ಕರಗಿಸಲು ಶುಂಠಿಯ ರಸವನ್ನು ಜೇನುತುಪ್ಪದೊಡನೆ ಬೆರೆಸಿ ಸೇವಿಸಿದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ಕುಡಿದು ಬಿಸಿನೀರು ಕುಡಿದರೆ ಉತ್ತಮವಾದ ಫಲಿತಾಂಶವನ್ನು ನೋಡಬಹುದು. ರಕ್ತದ ಕಾಯಿಲೆ ಇರುವವರು ಇದನ್ನು ಬಳಸುವುದನ್ನು ತಪ್ಪಿಸಬೇಕು. ಶುಂಠಿ ನೀರನ್ನು ನಿಯಮಿತವಾಗಿ ಕುಡಿಯುವುದರಿಂದ ದೇಹದ ತೂಕ ಕಡಿಮೆಯಾಗುವುದು. ಕೂದಲು ಉದುರುವಿಕೆಯನ್ನು ನಿಯಂತ್ರಿಸುವುದರ ಜೊತೆಗೆ ಕೂದಲಿನ ಬೆಳವಣಿಗೆಗೂ ಸಹಕಾರಿಯಾಗಿದೆ. ಶುಂಠಿಯ ರಸವನ್ನು ಚರ್ಮದ ಮೇಲೆ ಹಚ್ಚುವುದರಿಂದ ಮೊಡವೆಗಳನ್ನು ನಿಯಂತ್ರಿಸಬಹುದು.
ಒಣ ಶುಂಠಿಯ ಪುಡಿಯನ್ನು ಹಸುವಿನ ಹಾಲಿನಲ್ಲಿ ಬೆರೆಸಿ 1 ವಾರ ಸೇವಿಸಿದರೆ ಅರಶಿನ ಕಾಮಾಲೆ ದೂರವಾಗುವುದು. ಇಂದಿನ ಈ ಆರೋಗ್ಯದ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ ಧನ್ಯವಾದಗಳು.